ಹಾಕುವ ಶಕ್ತಿ ಸೂರ್ಯನಿಗಿದೆ. ಅದಕ್ಕೆ ಅವನನ್ನೇನಂತ ಕರೆದ್ರು ಗೊತ್ತಾ? ರಾಜಗ್ರಹ ಅಂತ ಕರೆದ್ರು ಸ್ವಾಮಿ. ಶ್ರೇಷ್ಠವಾದವನಿವನು. ಇವನು ನೀಚ ಸ್ಥಾನಕ್ಕೆ ಬಂದ್ರೆ ಅನಾರೋಗ್ಯ, ಕಟ್ಟಿಷ್ಟ ಬುತ್ತಿ, ಮುಖದಲ್ಲಿ ಕಾಂತಿ ನಾಶ, ಪ್ರಕೃತಿ ನಾಶ. ಅದಕ್ಕೆ ಸೂರ್ಯನೇ ಶ್ರೇಷ್ಠ. ಆಹಾ, ಎಂಥ ಗ್ರಹ ಸ್ವಾಮಿ ಇವನು, ಎಂಥ ಗ್ರಹ. ಆಗಲಿ ಸಂತೋಷ ಅಂದಾಗ ಮತ್ತೊಬ್ಬ ವಿಪ್ರೋತ್ತಮನಿದ್ದು ಹೇಳ್ತಿದ್ದಾನೆ ಸ್ವಾಮಿ, ದ್ವಿತೀಯ ಗ್ರಹ ಒಂದಿದೆಯಪ್ಪ, ಅವನ ಹೆಸರು ಚಂದಿರ. ಸೋಮ ಸಸಿ, ಎಷ್ಟು ಹೆಸರು ಅವನಿಗೆ. ಅವನ ಮಹಿಮೆಯನ್ನು ಹೇಳಪ್ಪ, ಹೇಳಿ ಸ್ವಾಮಿ. ಆಗ ಚಂದ್ರನ ಮಹಿಮೆಯನ್ನ ಮಹಾನುಭಾವರು ಹೇಳ್ತಿದ್ದಾರೆ. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಶಿವನ ಮುಡಿಯಲ್ಲಿ ಕುಳಿತಿಹನು, ಶ್ರೇಷ್ಠನು ಇವನು ಕೇಳಯ್ಯ. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು. ಕ್ಷೀರ ಸಮುದ್ರದಿ ಜನಿಸಿದನು, ಮಹಾಲಕ್ಷ್ಮಿಗೆ ಸೋದರನಿವನು. ಕ್ಷೀರ ಸಮುದ್ರದಿ ಜನಿಸಿದನು, ಮಹಾಲಕ್ಷ್ಮಿಗೆ ಸೋದರನಿವನು. ದಿವ್ಯ ಕಾಂತಿಯ ಮಾನವ ಜೀವಕ್ಕೆ ನೀಡುವ ಮಹಾನುಭಾವನು. ಚಂದಿರನು ಬಲು ಸುಂದರನು, ಸಾಂದ್ರ ಗುಣದ ಸಂಪನ್ನನು, ಸಾಂದ್ರ ಗುಣದ ಸಂಪನ್ನನು. ದಿದೀಶಂಕಂ ತುಷಾರಾರವಂ ಕ್ಷೀರವರ್ಣಂ ಸಮುದ್ರಂ ನಮಾಮಿ ಶಶಿರಾಂ ಸಂಭೋರ್ಮುಕುಟಭೂಷಣಂ. ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ, ಚಂದ್ರದೇವರ ಪಾದಕ್ಕೆ ಗೋವಿಂದ. ದ್ವಿತೀಯ ಗ್ರಹವಾದಂತ ಚಂದ್ರದೇವ. ಆ ವಿಪ್ರೋತ್ತಮ ಹೇಳ್ತಾನೆ ಸ್ವಾಮಿ, ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುವಾಗ ಆ ಸಮುದ್ರದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಉಚ್ಚೈ ವಸ್ತು ಎಲ್ಲ ಹುಟ್ಟಿತು ಸ್ವಾಮಿ. ಆ ಮಹಾಲಕ್ಷ್ಮಿ ಹುಟ್ಟಿದ್ದು ಅಲ್ಲೇ. ಆ ಮಹಾಲಕ್ಷ್ಮಿಯ ನಂತರ ಒಂದು ಲೋಕವನ್ನೇ ಬೆಳಗುವ ಬೆಳಕಿನ ಪುಂಜ ಹುಟ್ಟಿತು. ಅವನನ್ನು ನೋಡಿ ದೇವತೆಗಳು ಮತ್ತು ರಾಕ್ಷಸರು ಓಹೋ ಅತಿ ಸುಂದರ, ಅದು ಚಂದ, ಅದಕ್ಕೆ ಚಂದಿರ ಅಂದ್ರು. ಅವನೇ ಸ್ವಾಮಿ, ಅವನು ಚಂದ್ರ. ಚಂದಿರ ಬಲು ಸುಂದರ. ಶಿವನು ನಂಜನ್ನ ಉಂಡು ದೇಹದ ಉರಿ ತಾಳಲಾರದೆ ತಾಪಮಾನದಿಂದ ನರ್ತಿಸುವಾಗ ಅದೇ ತಂಪಾದ ಚಂದ್ರನನ್ನು ತೆಗೆದು ಅವನ ಮುಡಿಯ ಮೇಲಿಟ್ಟರು. ಅದಕ್ಕೆ ಶಿವನು ಶಾಂತನಾದ. ಅವನಿಗೊಂದು ಹೆಸರು ಬಂತು ಸ್ವಾಮಿ, ಚಂದ್ರಶೇಖರ. ಈ ಮಹಾನುಭಾವನ ವಿಶೇಷ ಗೊತ್ತೇ ಸ್ವಾಮಿ. ಜೀವನದ ಉನ್ನತಕ್ಕೂ ಇವನೇ ಬೇಕು, ಕೊನೆಗಾಲದಲ್ಲೂ ಈ ಪುಣ್ಯಾತ್ಮ ಸರಿಯಾಗಿರ್ಬೇಕು. ಯಾರು? ಚಂದ್ರ. ಬಹಳ ಜನ ಜಗಳಾಡುವಾಗ ಹಿರಿಯರು ಅನ್ನೋರು, ಎಲ್ಲೋ ನಿಂಗೆ ಗ್ರಾಚಾರ ಚಂದ್ರ ಮೂರನೇ ಮನೆಗೆ ಬಂದವನೇ ಅಂತ ಕಾಣ್ತದೆ ಅನ್ನೋರು. ಅದಕ್ಕೆ ಮರಣ ಕಟ್ಟಿಟ್ಟು ಬುತ್ತಿ ನಿನಗೆ ಸ್ವಲ್ಪ ತಿಂದು ದುರ್ಮರಣ. ಒಳ್ಳೆ ಸಾವು ಬೇಕು ನೋಡಿ ಮನುಷ್ಯನಿಗೆ, ಬರೀ ಒಳ್ಳೆ ಬದುಕಲ್ಲ, ಒಳ್ಳೆ ಸಾವು ಬೇಕು. ಅದಕ್ಕೆ ಚಂದ್ರನ ಕೃಪಾ ಕಟಾಕ್ಷ ಬೇಕಲ್ಲ. ಅದಕ್ಕೆ ಚಂದಿರನು ಬಲು ಸುಂದರನು. ಎಲ್ಲಿ ತನಕ? ಬದುಕು ಮುಗಿದು ಕೊನೆ ಸಾವು ತನಕ. ಅದಕ್ಕೆ ಚಂದ್ರ ಗ್ರಹ ಶ್ರೇಷ್ಠ. ಇವನು ಭೋಗ ಫಲವನ್ನು ಕೊಡ್ತಕ್ಕಂಥ ಮಹಾನುಭಾವ ಸ್ವಾಮಿ. ಇವನು ಒಲಿದ್ರೆ ಸಾಕು ಮನುಷ್ಯನ ಜೀವದಲ್ಲಿ ಭೋಗ. ಭೋಗ ಅಂದ್ರೆ ಏನು? ಸಂಪಾದನೆ ಮಾಡಲ್ಲ ಭೋಗ ಸುಖ ಆಗ್ತದ? ಇಲ್ಲ ರೀ. ಅಪ್ಪ ಅಣ್ಣ ತಮ್ಮ ಚೆನ್ನಾಗಿ ದುಡಿತಾರೆ, ಇವನ್ ಮಾತ್ರ ಬುಲೆಟ್ ತಗೊಂಡು ಸುತ್ತವನೆ ಅಂದ್ರೆ ಇವನಿಗೆ ಭೋಗ ಬಂದದೆ ಅಂತ ಅರ್ಥ. ಸಂಪಾದನೆ ಮಾಡಲ್ಲ ಇವನು, ಬರೀ ಸ್ಕೂಟರ್ ತಗೊಂಡು ಸುತ್ತುದು, 1.5 ಲಕ್ಷದ ಮೊಬೈಲ್ ಮಡಿಕ ಕೂತವನು, ಒಂದಿಷ್ಟು ಅಪ್ಪ ದುಡಿಮೆ ಮಾಡಲ್ಲ ಅವನಿಗೆ. ಹಂಗದೇ ಕಣಪ್ಪ ಯೋಗ ಬಂದದೆ ಭೋಗ ಅಂತಾರೆ. ಅವ್ರು ಕೊಟ್ರು ಚಂದ್ರದೇವ ಅಂತ.
ಅಂತ ಚಂದ್ರನ ಮಹಿಮೆ ಅಪಾರವಾದದ್ದು ಅಂದಾಗ ಆ ಚಂದ್ರದೇವನ ಮಹಿಮೆಯನ್ನು ಕೇಳಿ ಸಂತೋಷಪಟ್ಟ ರಾಯ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಆ ಚಂದ್ರನ ಮಹಿಮೆಯನ್ನು ಕೇಳಿ ಆನಂದಿಸಿ ತದನಂತರದಲ್ಲಿ ಮತ್ತೊಬ್ಬ ವಿಪ್ರ ಎದ್ದು ಹೇಳ್ತಿದ್ದಾನೆ, ಸ್ವಾಮಿ ಮೂರನೇ ಒಂದು ಮುಖ್ಯವಾದ ಗ್ರಹವಿದೆ, ಅವನನ್ನ ಅಂಗಾರಕ ಅಂತ ಕರೀತಾರೆ. ಅವನು ಶಿವನ ಮಗ ಸ್ವಾಮಿ. ಏನು ಶಿವನ ಮಗ? ಅವನೊಬ್ಬ ಇದ್ದಾನಪ್ಪ. ಹೇಗೆ ಸಾಧ್ಯ? ಶಂಭು ಕುಮಾರನು ಮಂಗಳನೋ, ಶಂಭು ಕುಮಾರನು ಮಂಗಳನೋ, ಇಂಗದ ಭಾಗ್ಯವ ಜಗಕ್ಕೆ ಕೊಡುವ ಶಂಭು ಕುಮಾರ ಮಂಗಳನೋ. ಭೂಪನಿವನು ಬಂಗಾರದಂತ ಬದುಕನು ಕೊಡುವ, ಬಂಗಾರದಂತ ಬದುಕನು ಕೊಡುವ ಶಂಭು ಕುಮಾರನು ಮಂಗಳನು, ಶಂಭು ಕುಮಾರನು ಮಂಗಳನು ಮಂಗಳನು ಮಂಗಳನು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವರ ಪಾದಕ್ಕೆ ಗೋವಿಂದ, ಮಂಗಳದೇವರ ಪಾದಕ್ಕೆ ಗೋವಿಂದ, ಮಂಗಳದೇವರ ಪಾದಕ್ಕೆ ಗೋವಿಂದ. ಅಂಗಾರಕನ ಮಹಿಮೆ ವರ್ಣಿಸಲಸದಳ. ಯಾಕೆಂದ್ರೆ ಸ್ವಾಮಿಯವನು ಹುಟ್ಟಿದ ಗಳಿಗೆನೆ ಅಂತದ್ದು ಸ್ವಾಮಿ. ಆ ತಾಯಿ ದಾಕ್ಷಾಯಿಣಿ ದಕ್ಷ ಬ್ರಹ್ಮನ ಪುತ್ರಿ. ತಂದೆಯಿಂದ ಆದ ಅಪಮಾನವನ್ನು ಸಹಿಸಲಾಗದೆ ಅಗ್ನಿಯಲ್ಲಿ ಮರೆಯಾಗಿ ಹೋದಳು. ಈ ವಿಚಾರವನ್ನು ತಿಳಿದಂತ ಶಿವನು ಘೋರತನದಿಂದ ನರ್ತಿಸಿ 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 ವೀರಭದ್ರನನ್ನೇ ಸೃಷ್ಟಿ ಮಾಡಿ ದಕ್ಷ ಸಂಹಾರ ಮಾಡ. ಆ ನರ್ತನ ಮಾಡುವಾಗ ಅವನ ಹಣೆಯಿಂದ ಬಿದ್ದ ಬೆವರಿನ ಬಿಂದು ಒಂದು ಈ ಭುವಿಯನ್ನು ತಾಕಿದಾಗ ಭುವಿಯಲ್ಲಿ ಹುಟ್ಟಿದವನೇ ಅಂಗಾರಕ. ಇವನನ್ನ ಮಂಗಳ ಅಂತ ಸ್ವಾಮಿ, ಕುಜ ಅಂತ ಕರೆಯುತ್ತಾರೆ. ಮನುಷ್ಯನಿಗೆ ಬರಬಹುದಾದ ಕೆಟ್ಟ ದೋಷಗಳಲ್ಲಿ ಕುಜ ದೋಷವು ಕೂಡ ಬಂತು. ಕುಜ ದೋಷವಿರುವ ಹೆಣ್ಣಿಗೆ ಕುಜ ದೋಷವಿರುವ ಗಂಡನ್ನೇ ಗೊತ್ತು ಮದುವೆ ಮಾಡಬೇಕು. ಏನಾದ್ರೂ ಕುಜ ದೋಷವಿರುವಂತ ಹೆಣ್ಣಿಗೆ ಸಾಮಾನ್ಯ ವರನನ್ನು ಗೊತ್ತು ಮಾಡಿ ಮದುವೆ ಮಾಡಿದ್ರೆ ಒಂದೇ ವರ್ಷಕ್ಕೆ ವೈದವ್ಯ ಪ್ರಾಪ್ತಿ ಆಗ್ತದಂತ ಹೆಣ್ಮಕ್ಳಿಗೆ. ಒಂದೇ ವರ್ಷಕ್ಕೆ ಗಂಡನ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೇನ್ ಮಾಡ್ತಾರೆ ಹೆಣ್ಮಕ್ಳು? ಆ ಅಂಗಾರಕನಿಗೆ ಬಹಳ ಇಷ್ಟ ಅಂತ, ಅವನು ಶಾಂತವಾಗಬೇಕು ಅಂತ ಅವಳದ ಮಣಿ ಅದನ್ನ ಮಾಂಗಲ್ಯದ ಪಕ್ಕ ಕಟ್ಕಂತಾರೆ. ಅದಿದ್ರೆ ಅವನು ಶಾಂತವಾಗಿರ್ತಾನೆ ಅಂತ ಕರಿಮಣಿ ಪಕ್ಕ ಅವಳದ ಮಣಿ ಅಲ್ವಾ? ಈಗ ಹೇಳು, ಕರಿಮಣಿ ಮಾಲೀಕ ಯಾರು? ರಾಹುಲ್ ಅಲ್ಲ ಕಣೆಯೋ, ಅವನು ಅಂಗಾರಕ. ಈ ಪುಣ್ಯ ಇವ್ರು ಓನಲ್ಲ, ನೀನಲ್ಲ, ಕರಿಮಣಿ ಮಾಲೀಕ ಅಲ್ಲಿ ಹುಡುಕ್ತಾ ಇಲ್ಲ. ಅವನು ಪುಣ್ಯಾತ್ಮ, ನಿಜವಾದ ಪುಣ್ಯಾತ್ಮ ಇಲ್ಲ ಅಂದ್ರಿ ನೋಡ್ರಿ. ರಕ್ಷಣಾ ಕವಚ ಅವನು. ಹೆಣ್ಮಕ್ಳು ಯಾವಾಗಲೂ ಕಣ್ಣು ಗೊತ್ಕೋತಾರ ಅವನನ್ನ. ಬರೀ ಮಾಂಗಲ್ಯ ಅಲ್ಲ, ಅದು ಪಕ್ಕದಲ್ಲಿರೋ ಅವಳದ ಮಣಿ. ನೀ ಸರಿಯಾಗಿರಪ್ಪ, ನಮ್ಮ ಯಜಮಾನೆಲ್ಲ ಹೋಗಿದ್ದಾರೆ, ಅವ್ರು ಬರೋ ತನಕ ರಕ್ಷಾ ಕವಚವಾಗಿರುವಂತ. ಅಂಗಾರಕನು ಒಲಿದರೆ ಬಂಗಾರದಂತ ಬದುಕು. ಅದಲ್ಲದೆ ಇವನ ವಿಶಿಷ್ಟವಾದ ಗುಣ ಏನು ಗೊತ್ತಾ? ಯಾರ ಜನ್ಮರಾಶಿಯಲ್ಲಿ ಅಂಗಾರಕ ಪ್ರಬಲನಾಗಿರ್ತಾನೋ ಮಾಟ ಕೂಟ ಭೂತಚೇಷ್ಟೆ ದೃಷ್ಟಿದೋಷ ಯಾವುದು ಕೂಡ ತಾಕೋದಿಲ್ಲ. ಅದಕ್ಕೆ ಸ್ವಾಮಿ ಇವನು ಶ್ರೇಷ್ಠ ಅಂದ್ರು. ಹೌದಲ್ವಾ? ಎಂತೆಂತ ಗ್ರಹಗಳಪ್ಪ ಪೂಜೆ ಮಾಡಿದ್ರು. ಮತ್ತೊಬ್ಬರಿದ್ದು ಹೇಳ್ತಿದ್ದಾರಪ್ಪ, ಮತ್ತೊಂದು ಗ್ರಹವಿದೆ, ಅವನ ಹೆಸರು ಬುಧ ಅಂತೇಳಿ. ಅವನ ಮಹಿಮೆಯನ್ನು ಹೇಳ್ತೇನೆ ಕೇಳಿ ಸ್ವಾಮಿ. ಹೇಳಿ. ಸೌಮ್ಯ ಗುಣದವನು ಇವನು, ಶಾಂತರೂಪಿನವನು,
ಒಬ್ಬರಿಗೂ ತೊಂದರೆ ಕೊಟ್ಟನಲ್ಲ ಪುಣ್ಯಾತ್ಮ ಸಂಜು ತರ. ಯಾರ ಸದ್ದುಗೂ ಹೋಗ್ಲಿಲ್ಲ, ಎಲ್ಗೂ ಬರ್ಲಿಲ್ಲ. ಸಂಜು ತರ. ಯಾರು? ಬುಧ. ಸೌಮ್ಯ ಗುಣದವನು ಇವನು, ಶಾಂತರೂಪಿನವನು. ಸೌಮ್ಯ ಗುಣದವನು. ವಿಶೇಷ ಜ್ಞಾನವನಿತ್ತು ಮಾನವ ಜೀವವ ಕಾಯುವನೋ. ವಿಶೇಷ ಜ್ಞಾನವನಿತ್ತು ಮಾನವ ಜೀವವ ಕಾಯುವನೋ. ಸೌಮ್ಯ ಗುಣದವನೋ ಇವನೋ, ಶಾಂತರೂಪಿನವನೋ. ಸೌಮ್ಯ ಗುಣದವನೋ ಇವನೋ, ಶಾಂತರೂಪಿನವನೋ. ಶಾಂತರೂಪಿನವನೋ, ಶಾಂತರೂಪಿನವನೋ. ಪ್ರಿಯಂಗೂ ಕಲಿಕಾಶ ರೂಪೇಣ ಪ್ರತಿಮಾಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ, ಬುಧದೇವರ ಪಾದಕ್ಕೆ ಗೋವಿಂದ. ನೋಡಿ, ಎಲ್ಲಾ ಗ್ರಹಗಳಲ್ಲೂ ಕೂಡ ಒಳ್ಳೆ ಫಲಾನೂ ಇದೆ, ಕೆಟ್ಟ ಫಲಾನೂ ಇದೆ. ಮಾಡ್ತಾನೆ, ಕೆಟ್ಟದ್ದಂತೂ ಮಾಡೋನಲ್ಲ. ಅದಕ್ಕೆ ಇವನನ್ನ ಸೌಮ್ಯ ಗುಣದವನು, ಶಾಂತರೂಪಿನವನು ಅಂತ. ಚಂದ್ರದೇವ ಮತ್ತು ತಾರಾದೇವಿಯ ಮಗ ಈ ಬುಧದೇವ ಅಂತ. ನೋಡಿ, ಮಾತೆ ಆಡೋಲ್ವಂತಿವನು. ವ್ಯಾಘ್ರತನ ಇಲ್ಲ, ಕೋಪತನ ಇಲ್ಲ ಇವನಲ್ಲಿ. ಇವನಲ್ಲಿ ವಿಶೇಷ ಏನು ಗೊತ್ತಾ? ತೀಕ್ಷ್ಣಮತಿ ಅಂದ್ರೆ ವಿಶೇಷ ಜ್ಞಾನ. ವಿದ್ಯೆ ಬೇರೆ, ಬುದ್ಧಿ ಬೇರೆ. ವಿದ್ಯಾವಂತರಲ್ಲ ಬುದ್ಧಿವಂತರು ಅಲ್ಲ, ಬುದ್ಧಿವಂತರಲ್ಲ ವಿದ್ಯಾವಂತರು ಅಲ್ಲ. ಏನು ಓದ್ಬಿಟ್ರೆ ಆಗೋಯ್ತಾ? ಬುದ್ಧಿ ಬೇಕು. ಯಾಕೆಂದ್ರೆ ಬಹಳ ಜನ ಅನ್ಕೊಂಡ್ಬಿಟ್ಟವ್ರೆ ಓದಿದ್ರೆ ಮಾತ್ರ ಜೀವನ ಅಂತ. ಅದು ಸತ್ಯ. ಜ್ಞಾನ ತಿಳುವಳಿಕೆ ಬೇಕು, ಎಜುಕೇಶನ್. ಆದ್ರೆ ನಿಜವಾಗಿ ವಿದ್ಯೆನೇ ನಂಬ ಬದುಕ್ತಿರೋರು ಇನ್ನೂ 100ರಲ್ಲಿ 30%, 70% ವಿದ್ಯೆನೇ ಇಲ್ದೇನೆ ಬದುಕ್ತವ್ರು. ಬಹಳ ಬುದ್ಧಿವಂತರು. ಅವೆಲ್ಲ ತಿಳಿಬೇಕು ನಾವು. ಈಗ ಯಾವ ತಾಯಿ ಅಂದ್ರೆ ಕೇಳಿ, ಎಲ್ಲ ಮಕ್ಕಳ ಹಳ್ಳಿಯಿಂದ ಕಾನ್ವೆಂಟ್ ಕಳಿಸ್ತಾರೆ. ಏನಾಗ್ಬೇಕು ನಿಮ್ಮ ಮಗ? ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. 20 ವರ್ಷ ಅವ್ರವ್ರೇ ಚುಚ್ಕೋಬೇಕಾಯ್ತದ ಗ್ಯಾರಂಟಿ. ಎಲ್ಲ ಅವ್ರವ್ರೇ ಅಪ್ಪಂಗೊಂದು ಚುಚ್ಬಿಟ್ಟು, ಅವಂಗೊಂದು ಚುಚ್ಬಿಟ್ಟು, ಅವ್ರೊಂದು ಚುಚ್ಕೊಂಡ್ ಮನೆ ಕಂಡ್ರೆ ಸರೋಯ್ತು. ಇನ್ಯಾರು ಚುಚ್ಚಾರ? ಅವ್ರು ತಾನೇ. ಏನು ಓಸಿ ಯಾರು? ಇನ್ನೇನು ಕೆಲ್ಸ ಜಗತ್ತಲ್ಲಿ ಡಾಕ್ಟರ್ ಬಿಟ್ರೆ ಕೆಲ್ಸವೇ ಇಲ್ವಾ ಪ್ರಪಂಚದೊಳಗ? ಆ ಮಕ್ಕಳಿಗೆ ಏನು ಹಿಂಸೆ ಕೊಡ್ತೀವಿ ನೋಡಿ. ಬುಧ ಜ್ಞಾನ, ವ್ಯಾಪಾರ, ವ್ಯಾಪಾರ, ಕೃಷಿ. ಆಡ್ತಿಲ್ವಾ ನಾವಿಲ್ಲಿ? ಇಲ್ಲಿ ಕುಂತಿಲ್ವಾ ದೇವ್ರು ಕೂತಂಗೆ? ನಮ್ಮಣ್ಣ ಪಿ ಈಚೆಗೆ ತೆಗೆದ್ರೆ 3,000 ಕೊಡ್ಬೇಕು. ಬೆಳಕರಿತು 8,000. ಏನು ಓದಿದ್ದಾರೆ ಕೇಳ್ರಿ. ಯೋಚನೆ ಮಾಡಬೇಕು. ಪ್ರಪಂಚ ಕೌಶಲ್ಯದಿಂದ ಬದುಕ್ತಾವ್ರೆ ಜನ ಇವತ್ತು. ಮಕ್ಕಳು ಕಲಿಸ್ಬೇಕಾಗಿರೋದು ಬದುಕಿನ ದಾರಿ ಇಂಥದ್ದೊಂದಾದ್ರೆ ಮಾತ್ರ ನಿನ್ ಜೀವನ. ಇಲ್ದರೆ ಇಲ್ಲ ಅಂದ್ಬಿಟ್ರೆ ಆ ಮಗುನ ಭವಿಷ್ಯ ಏನಾಗ್ಬೇಕು? ಬುಧದೇವನ ಕೃಪೆ ಬೇಕಿಲ್ಲಿ. ಯಾವುದೋ ಒಂದು ತರದಲ್ಲಿ ಬದುಕನ್ನು ಕಟ್ಕೊಳ್ತಾ ಹೋಗ್ತಾನೆ. ಏನು ಕಮ್ಮಿ ಅವರ ಮಕ್ಕಳು? ಸೊಗೇಶಣ ಮಂಡ್ಯ ಮಾರ್ಕೆಟ್ಗೆ ಹೋಗಿ ಒಂದು ತರಕಾರಿ ತರೋಕೆ ಇಷ್ಟುದ್ದ ಕೂತವನು ಒಂದು ಹುಡುಗ, ಚಿಕ್ಕ ಹುಡುಗ. ಅವರಪ್ಪ ಕುಣಿಸ್ಬಿಟ್ಟು ಹೊಂಟೋಗವನೆ. ಇಷ್ಟುದ್ದ ಬೀನ್ಸ್ ಗುಡ್ಡೆ ಹಾಕ್ಬಿಟ್ಟವ್ರೆ. ಬನ್ನಿದಾಸ್ರೆ ಚೆನ್ನಾಗ ತಗೊಳ್ಳಿ ಅಂದ. ನಾನೇನು ಸ್ಕೂಲಲ್ಲಿ ಕ್ಲಾಸ್ಮೇಟ್ ಮಾತಾಡ್ತೀಯಲ್ವ ನೀನು? ಏನ್ ಚೆನ್ನಾಗವ ಬೀನ್ಸು? ಬಲ್ತೋಗವೆ ಅಂತ ನಾನಂದ್ರೆ, ಬಲ್ತೋಗಿಲ್ಲ, ಕುಯ್ದು ಲೇಟ್ ಆಗದೆ ಅಂತಾನೆ. ಕುಯ್ದು ಲೇಟ್ ಆದದಕ್ಕೆ ಬಲ್ತೋಗಿರೋದು. ನಾನು ಏನು ಉಟ್ಬಿಟ್ಟಿದ್ದೀರೋ ಪುಣ್ಯಾತುಮ್ರ ನೀವೆಲ್ಲ. ಆಗ ಅನ್ಕಂಡೆ ಆ ಕಂದನಿಗೆ ವ್ಯಾಪಾರ ಜ್ಞಾನ ಇದೆ ಅಂತ. ಬರೀ ವಿದ್ಯೆ ಕಲ್ತ್ರೆ ಅಂದ್ರೆ ಆಗ್ತದೆ? ಕುಣಿಗಲಲ್ಲಿ ಒಬ್ರು ಹೊಸ ಅಂಗಡಿ ಓಪನ್ ಮಾಡಿದ್ರು. ಅಂಗಡಿ ಅಂದ್ರೆ ಯಾವ್ದು ಗೊತ್ತಾ? ಹಳೆಯ ವಸ್ತುಗಳ ಮಾರಾಟ, ಪ್ರಾಚೀನ ವಸ್ತುಗಳ ಮಾರಾಟ ಮಾಡೋಕೆ ಒಂದು ಅಂಗಡಿ ಇಟ್ಟ, ದೊಡ್ಡ ಸ್ಟೋರ್. ಅವನು ಒಂದು ಆಫರ್ ಇಟ್ಟ, ನಮ್ಮ ಅಂಗಡಿಲಿ ಕೆಲಸ ಮಾಡೋಕೆ ಒಂದು ಹುಡುಗ ಬೇಕು, 25,000 ಸಂಬಳ, ತಿಂಗಳಲ್ಲಿ 25 ದಿನ ಕೆಲಸ, 5 ದಿನ ರಜಾ ಅಂದ. ಎಂತ ಕೆಲಸ ರೀ? ಏನು 5,000 ಜನ ನಿಂತವ್ರ ಕ್ಯೂ, ನಾನು ಸೇರ್ಕತ್ತೀನಿ ಅಂತ. ಅವನಿನ್ನೇನು ಇಂಟ್ರೂ ಮಾಡ್ತಿಲ್ಲ, ಇಷ್ಟುದ್ದ ಪೆನ್ಸಿಲ್ ಇಟ್ಬಿಟ್ಟು ಅವನ ಟೇಬಲ್ ಮೇಲೆ. ಯಾವನಾರ ಒಲಿ, ಏನಿದು ಅಂತಾನೆ. ಪೆನ್ಸಿಲು, ನಡಿ ಆಚೆಗೆ. ಯಾವ ಸಿಮೆಂಟ್ರಿ ಇದು?
ಎಲ್ರು ಹಂಗೆ. ಇನ್ನೇನಂದರು? ಪೆನ್ಸಿಲ್ ಪೆನ್ಸಿಲ್ ಅಂತಾರೆ. ಕೊನೆಗೊಬ್ಬ ಯಾರೋ ನಮ್ಮ ಯತೀಂದ್ರನಂತ ಬುದ್ಧವಂತ ಬಂದ. ಏನಿದು ಅಂದ್ರು. ಸಾರ್, ಇದು ಸರ್ ವಿಶ್ವೇಶ್ವರಯ್ಯನವರು ಕನ್ನಂಬಡಿ ಕಟ್ಟೆ ಕಟ್ಟುವಾಗ ಸ್ಕೆಚ್ ಮಾಡಿ ಉಳಿದಿರು ಪೆನ್ಸಿಲು ಅಂದ. ಬಾ ನಾಳಕ್ಕಿನ ಕೆಲಸಕ್ಕೆ ಅಂದ. ಹಂಗೆ ತಾನೇ ಮಾರ್ಬೇಕು ಹಳೆ ಐಟಮ್ಮ. ಮತ್ತೆ ಬರೀ ಪೆನ್ಸಿಲ್ ಯಾರು ತಗೊಂಡಾರ ಅದನ್ನ? ಈ ಜ್ಞಾನ ಯಾರು ಕೊಡ್ತಾರೆ ಗೊತ್ತಾ? ಅವನೇ ಬುಧದೇವ ಕೊಡ್ತಾನೆ. ವಿದ್ಯೆ ಮಾತ್ರ ಕಲ್ತರಾಗಲಿಲ್ಲ ಜಗತ್ತಿನೊಳಗೆ, ಜ್ಞಾನವಂತರಾಗಬೇಕು ನಾವು. ಅದಕ್ಕೆ ಅವನನ್ನ ವಿಶೇಷ ಜ್ಞಾನವಂತ ಬುಧ. ಯಾರಾದ್ರೂ ಮಕ್ಕಳು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬುಧದೇವನ ಪೂಜೆ ಮಾಡಿಸಿ, ನೀವು ಹೆಸರು ಕಾಳು ಇಟ್ಟು ಅವನು ಪೂಜೆ ಮಾಡಿ ಅವನು ಅದನ್ನು ಯಾರಿಗಾದ್ರೂ ಒಬ್ಬ ವಿಪ್ರೋತ್ತಮರು ಅಂತ ಯಾಕಂತೀವಿ ಅಂದ್ರೆ ಎಲ್ಲರೂ ಬೈತಾರೆ, ಅದೇನ್ರಿ ಅವ್ರಿಗೆ ಕೊಡ್ಬೇಕಾ ಬ್ರಾಹ್ಮಣರಿಗೆ ಅಂತ. ಬೆಳಿಗ್ಗೆ ಎದ್ದು ಅವರು ಯಜ್ಞೋಪವಿಧವನ್ನು ಹಿಡಿದು ಗಾಯತ್ರಿ ಮಂಚೋಚ್ಚಾರಣೆ ಮಾಡ್ತಾರೆ, ಗಾಯತ್ರಿ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾರೆ. ಅದು ಸಲ್ಲಿಕ್ಕೆ ಯೋಗ್ಯರಲ್ವಾ? ಅಲ್ಲ, ಪೋಸ್ಟ್ ಆಫೀಸಲ್ಲಿ ಪತ್ರ ಬರೆದು ಪೋಸ್ಟ್ ಡಬ್ಬಕ್ಕೆ ಹಾಕ್ಬೇಕಪ್ಪ, ಬಾಗಿಲಲ್ಲಿ ಇಡ್ತೀನಿ ತಗೊಂಡು ಹೋಗೋದು ಯಾರು ತಗೊಂಡು ಹೋಗ್ತಾರೆ? ಹಂಗೆ ಇದು ದಾನ ಯಾರು ಕೊಡಬೇಕೋ ಅವರು ಕೊಟ್ರೆ ಮಾತ್ರ ಅದು ಸಾರ್ಥಕ್ಕೆ ಸಾಧ್ಯ ಅಂತ ಬುಧದೇವನ ವಿಚಾರವನ್ನು ಹೇಳ್ತಾರೆ. ಸ್ವಾಮಿ, ವಿಶೇಷ ಜ್ಞಾನ ಕೊಟ್ಟಿರೋನು ಅವನು. ವಿಕ್ರಮರಾಯ, ನೀನು ಈ ರಾಜ್ಯವನ್ನ ಪರಿಪಕ್ವವಾಗಿ ಪರಿಪಾಲನೆ ಮಾಡ್ತಾ ಇದ್ದಿ. ಶತ್ರು ರಾಜರು ನಿನ್ನ ಕಂಡ್ರೆ ಭಯ ಪಡ್ತಾರೆ. ಅವರ ಸೈನ್ಯಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಸೈನ್ಯ ಬಹಳ ಚಿಕ್ಕದು. ಆದ್ರೂ ನಿನ್ನ ಕುಶಾಗ್ರಮತಿ ಎಂಥದ್ದು ಅಂದ್ರೆ ನಿನ್ನ ಚಿಕ್ಕ ಸೈನ್ಯವೇ ಅಪಾಯಕಾರಿ ಎನ್ನುವಂತೆ ಅವ್ರಿಗೆ ತೋರಿಸ್ಬಿಟ್ಟಿದ್ದಿ. ಇದನ್ನೇ ಬುಧನ ಮಹಿಮೆ ಅಂತ ಕರೀತಾರಪ್ಪ. ಅದಕ್ಕೆ ಅವನು ಬುಧ ಶ್ರೇಷ್ಠ ಅಂದ. ಹೌದಲ್ವ ಸ್ವಾಮಿ? ಬುಧನೇ ಶ್ರೇಷ್ಠ ಅಂತೇಳಿ ಬುಧನನ್ನ ಪೂಜೆ ಮಾಡದ. ಮತ್ತೊಬ್ಬ ಪಂಡಿತ ಎದ್ದು ಹೇಳ್ತಿದ್ದಾನಪ್ಪ, ಯಾವ ಬಲವಿದ್ದರೇನು ಜಗದಲ್ಲಿ, ಗುರುಬಲ ಒಂದಿಲ್ಲದಿದ್ದರೆ ಮಾನವನ ಜನ್ಮ ವ್ಯರ್ಥ ಅಲ್ವೇ ಸ್ವಾಮಿ? ಅದಕ್ಕೇನ್ ಮಾಡೋಣ? ಆ ಗುರುದೇವರನ್ನ ಪೂಜೆ ಮಾಡಿ ಸ್ವಾಮಿ ಹೇಳ್ತೇನೆ ಅಂತೇಳಿ ಆ ಗುರುವಿನ ಮಹಿಮೆನ ಹೇಳ್ತಿದ್ದಾನೆ. ಗುರುವು ಮಹಾಶ್ರೇಷ್ಠ, ಗುರುವು ಬಲವಂತ, ಗುರುವಿಗಿಂತ ಅಧಿಕರು ಯಾರಿಲ್ಲ ಜಗದಿ. ಅಜ್ಞಾನ ಅಳಿಸಿ ಜ್ಞಾನವ ಬೆಳೆಸಿ ಮಾನವ ಕುಲಕೋಟಿ ತಾನುತ್ತರಿಸಿ. ಅಜ್ಞಾನ ಅಳಿಸಿ ಜ್ಞಾನವ ಬೆಳೆಸಿ ಮಾನವ ಕುಲಕೋಟಿ ತಾನುತ್ತರಿಸಿ. ದೇವಗುರುವು ತಾ ಆಗಿರುವನು ಕೇಳು, ಅವನೇ ಗುರುದೇವ, ಅವನೇ ಗುರುದೇವ. ಗುರುವು ಮಹಾಶ್ರೇಷ್ಠ, ಗುರುವು ಬಲವಂತ, ಗುರುವಿಗಿಂತ ಅಧಿಕರು ಯಾರಿಲ್ಲ ಜಗದಿ, ಯಾರಿಲ್ಲ ಜಗದಿ, ಯಾರಿಲ್ಲ ಜಗದಿ. ದೇವಾನಾಂ ಚರ್ಷಣಾಂ ಚ ಗುರು ಕಾಂಚಾನ ಸನ್ನಿಭಂ ಬುದ್ಧಿವರ್ಧಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತಿಂ. ಗುರುದೇವರ ಪಾದಕ್ಕೆ ಗೋವಿಂದ, ಗುರುದೇವರ ಪಾದಕ್ಕೆ ಗೋವಿಂದ, ಗುರುದೇವರ ಪಾದಕ್ಕೆ ಗೋವಿಂದ. ಯಾವ ಜ್ಯೋತಿಷ್ಯ ಪಂಡಿತರ ಬಳಿ ಹೋದರೂ ಒಂದು ಮಾತು ಹೇಳ್ತಾರೆ, ದೈವ ಬಲ ಇದೆ ಅನ್ನೋದಿಲ್ಲ, ಹಣಬಲ ಇದೆ ಅನ್ನೋದಿಲ್ಲ, ಜನಬಲ ಇದೆ ಅನ್ನೋದಿಲ್ಲ, ಗುರುಬಲ ಚೆನ್ನಾಗದೆ ಹೋಗಯ್ಯ ನಿನಗೆ ಅಂತಾರೆ. ಅಂದ್ರೆ ಗುರುರೋರಧಿಕಂ, ಗುರುವಿಗಿಂತ ಅಧಿಕರು ಯಾರು ಈ ಪ್ರಪಂಚದೊಳಗಿಲ್ಲ. ಅವನೊಬ್ಬ ನಮ್ಮ ಜೊತೆಲಿದ್ರೆ ಹರಮುನಿಯಲಿ ಹರಿಮುನಿಯಲಿ ನಮ್ಮನ್ನ ಕರವಿಡದು ಕಾಪಾಡೋನು ಗುರು. ಅದಕ್ಕೆ ಜ್ಞಾನ ಜ್ಞಾನಕಾರಕ. ಗುಕಾರ ಮಂದಕಾರಸ್ಯ ರುಕಾರಂ ಜ್ಯೋತಿಷ್ಯತೆ. ಗು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು. ಯಾರು ನಮ್ಮ ಜೀವನವನ್ನ ಕತ್ತಲ ಕೂಪದಿಂದ ಕೈ ಹಿಡಿದು ಬೆಳಕಿನ ಕೊಂಡೊಯ್ತಾರೋ ಅವರೆಲ್ಲ ಗುರುಗಳು. ಅದಕ್ಕೆ ಗುರುಬಲ ಬೇಕು ನೋಡಿ. ಗುರುವನ್ನ ಮೇಟಿ ಮೇಟಿ ಅಂತ ಹೋಲಿಕೆ, ಮೇಟಿ ಮೇಟಿ. ಈ ಕಣ ಮಾಡ್ಬೇಕಾದ್ರೆ ಈಗೆಲ್ಲ ಬಿಡ್ರಿ ರೋಡ್ಗೆ ಹಾಕ್ಬಿಡ್ತಾರೆ, ರಾಗಿ ಮಿಷಿನ್ಗೆ ಹಾಕ್ತಾರೆ. ಮೊದಲು ರಾಗಿ ಒಕ್ಕಣೆ ಮಾಡುವಾಗ, ಕಾಳು ಒಕ್ಕಣೆ ಮಾಡುವಾಗ ಮೇಟಿ ಅಂತ ನೆಡೋರು. ಅದನ್ನಿಟ್ಟು ಅದ್ರ ಮೇಲೆ ಒಂದು ವಿಘ್ನೇಶ್ವರನ್ ಬೇರೆ ಮಾಡಿಡೋರು. ಇವೆಲ್ಲ ನಮ್ಮ ಸಂಸ್ಕೃತಿ. ಇವೆಲ್ಲ ಮರ್ತೋಗ್ಬಿಟ್ರು ಒಂದ್ ಕಡೆಯಿಂದ. ಸದಾಚಾರತೆ ಅನ್ನೋದು ಎಲ್ಲಿ ದೂರ ಆಗ್ತಿದೆ ಅಂದ್ರೆ ಮೊದಲು ನಾವು ದೂರ ಮಾಡಿ ಬರೀ ಬಾಯಲ್ಲಿ ಮಾತಾಡಿದ್ರೆ ಆಗೋದಿಲ್ಲ.
ಸ್ವಲ್ಪ ಬಳಸೋ ಪ್ರಯತ್ನ ಆಗ್ಬೇಕು. ಇವೆಲ್ಲ ಕೂಡ ರಾಶಿಯ ಪೂಜೆ ಮಾಡೋದಿಲ್ಲ, ಕಳೆದಲ್ಲಿ 4 ಕಾಳು ಧಾನ್ಯ ಕೊಡೋದಿಲ್ಲ ದಾನ, ಇವೆಲ್ಲ ನಾವು ಬಿಟ್ಟ ಮೇಲೆ ಯಾಕೋ ಮನೋಕ್ಲೇಶ ಪ್ರಾರಂಭ ಆಯಿತು. ನಾವು ತಪ್ಪು ತಿಳ್ಕೊಂಡಿದ್ದೀವಿ. ದೇಹಕ್ಕೆ ಬರೋ ರೋಗವ ಯಾರು ಲೆಕ್ಕ ಇಟ್ಕೋಬೇಡ್ರಿ, ಅವು ಬರ್ತವೆ. ಒಳ್ಳೆಯದಾಗಿದ್ರು ಬರ್ತವೆ, ನಾವೆಷ್ಟೇ ಶಿಸ್ತಾಗಿದ್ರು ಬರ್ತವೆ. ಏನೇ ಚೆನ್ನಾಗಿ ನೋಡ್ಕೊಂಡ್ರು ಸಾಯಿದಂತೂ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈಗೆಲ್ಲ ಮೊಬೈಲ್ ನೋಡೋಣ ಅವ್ರವರೇ ಡಾಕ್ಟ್ರ್ ಆಗೋಗವ್ರೆ. ಈಗ ಮೊಬೈಲಲ್ಲಿ ಬರೀ ಡಾಕ್ಟ್ರೇ ಬರ್ತಾರೆ ನೋಡ್ರಿ. ಸೊಪ್ಪಿನ ಡಾಕ್ಟ್ರ್, ನುಗ್ಗೆ ಸೊಪ್ಪು ತಿನ್ನಿ, ಕಣ್ಣು ಒಳ್ಳೇದು, ಕೆರೆ ಸೊಪ್ಪು ತಿನ್ನಿ, ಕೂದಲು ಒಳ್ಳೇದು, ಮೆಂತೆ ಸೊಪ್ಪು ತಿನ್ನಿ, ಒಟ್ಟು ಒಳ್ಳೇದು, ಪಾಲಕ್ ಸೊಪ್ಪು ತಿನ್ನಿ ಅಂತ ಅವ್ರು ಹೇಳ್ತಾರೆ. ಅವ್ರ ಮಾತು ಕಟ್ಕೊಂಡು ಆಡು ಕುರಿ ಮೇದಂಗೆ ಮೇಯ್ತ ಅವ್ರ ಸೊಪ್ಪು. ಒಂದೊಂದು ತಟ್ಟೆ ಸೊಪ್ಪು ತಿನ್ನೋದು. ಭಾನುವಾರ ಬೆಳಗಾನ ಕುಡಿದ್ಬಿಟ್ಟು ಸೋಮವಾರ ಬೆಳಗ್ಗೆ ಸೊಪ್ಪು ತಿಂದ್ರೆ ಉದ್ಧಾರ ಆದಾರೆ ಅವರು. ಎಲ್ಲಿಂದ ಎಲ್ಲಿಗೆ ಮ್ಯಾಚ್ ಆಯ್ತದ್ರೆ ಅದು? ಬರೀ ಇದೇ ಆಗೋಯ್ತು. ಬರೀ ಆರೋಗ್ಯ ನೋಡ್ಕೋಬೇಕು ಚೆನ್ನಾಗಿ. ಇಷ್ಟಿಟ್ಟು ಸೊಪ್ಪು ಸಂತೆಲ್ ತರುವುದು, ಕತ್ತರಿಸ್ಕ ತಿಂದು ನೋಡಿ. ದೇಹ ಚೆನ್ನಾಗಿಟ್ಬೇಕಂತ ಆಸೆ ಇದೆ, ಆದ್ರೆ ದೇಹಕ್ಕಿಂತ ಬಂಧುಗಳೇ ಮನಸ್ಸು ಚೆನ್ನಾಗಿರ್ಬೇಕು. ಹೇಳಿದ್ರು ಜಯಮ್ಮನವರು 100 ವರ್ಷ ಹೇಳ್ತಾರೆ ಮುಚ್ಚೇಗೌಡ್ರು. ಯಾಕೆ ಜಯಮ್ಮನವ್ರು ಅಷ್ಟು ವರ್ಷ ಇದ್ರು ಗೊತ್ತಾ? ವೋಟರ್ ಐ ಡಿ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಗೊತ್ತಿಲ್ಲ, ಅಕೌಂಟ್ ಗೊತ್ತಿಲ್ಲ, ಅವ್ರು ನೆಮ್ಮದಿಯಾಗಿದ್ರು. ನಿಮಗೆ ಕುಂತುತ್ತವೆಲ್ಲ ಅದೇ ಯೋಚನೆ, ನಿನಗೆ ಬತ್ತೆ ಅಂತ ಶುರುವಾಗಿದ್ದು. ಎಲ್ಲ ಆಯ್ತು ಮುಂದಕ್ಕೆ ಓದೋದು, ಎಲ್ಲ ಅಲ್ಲಲ್ಲೇ ಸ್ಟಾಪ್ ಆಯ್ತಾ ಕುಂತು. ಕುಂತುತ್ತವೆ ಎಲ್ಲಾರ ಕೂತ್ಕಲಿ. ನಿಂಗೆ ಬತ್ತೆ? ಇಲ್ಲ ನನಗೂ ಬರಲಿಲ್ಲ. ಇದ್ರವ್ರಿಗೆ ಬತ್ತಂತೆ, ಕೊತ್ತಗೆರೆಗೆ ಬತ್ತಂತೆ ಅವ್ರಿಗೆ ಬಂದ್ಬಿಡ್ತಾ, ಅವ್ರಿಗೆ ಬರದೆ. ಈ ಯೋಚನೆಯಿಂದೇನೆ ಅರ್ಧ ನೋಡಿ ಆಯಸ್ಸು ಕ್ಷೀಣ. ಎಲ್ಲಿ ಗೊತ್ತಾ? ದೇಹಕ್ಕೆ ಶ್ರಮ ಕೊಟ್ರಲ್ಲ, ಮನಸ್ಸಿಗೆ ಶ್ರಮ ಕೊಟ್ರೆ ಆಯಸ್ಸು ಕ್ಷೀಣ ಆಗ್ತಾ ಇದೆ, ದೇಹ ರೋಗದ ಗೂಡ ಆಗ್ತಾ ಇದೆ. ಅದಕ್ಕೆ ಎಚ್ಚೆತ್ಕೊಳ್ಬೇಕಮ್ಮ. ಭಗವಂತ ಕೊಟ್ಟದ್ದನ್ನ ಬಳಸ್ಕೋಬೇಕು ನಾವು. ನಾನಾಗ್ಲಿ ನೀವಾಗ್ಲಿ. ಯಾರು ಬಳಸ್ತಾನೆ ಅವನು ಬುದ್ಧಿವಂತ. ಬರೀ ಗಳಿಸು ಕೊಟ್ಟಿಲ್ಲ ನಾವು. ಬರೀ ಗಳಿಸ್ತೀವ? ಬರೀ ಗಳಿಸ್ತಾರೆ ಕೆಲವರು. ನಮ್ಮ ಯಾರ ಮನೆಗೆ ಹೋಗಿಲ್ಲ, ನಮ್ಮ ಮುಚ್ಚೆಗೌಡ್ರ ಮನೆ ಒಳಗೆ ಹೋಗಿ ಬೀರ್ ತೆಗಿ 80 ಸೀರೆ ಕುಚ್ಕಟ್ ನೇತಕ್ಕವ್ರು. 10 ಮಟ್ಟಿಗೆ ಉಟ್ಕೋದಿಲ್ಲ ಅವ್ರು, 10 ಉಪಯೋಗಿಸೋದಿಲ್ಲ. ನಾಳಕ್ ಮದುವೆ ಹೋಗ್ಬೇಕಂದ್ರೆ ಟೆನ್ಷನ್ ಏನು ಗೊತ್ತಾ? ಯಾವ ಸೀರೆ ಉಟ್ಕೋಗಾನೆ ಅಂತ ಇವರು ಫ್ರೆಂಡ್ಗೆಲ್ಲ ಫೋನು, ನೀನು ಯಾವ್ದು ಉಟ್ಕೊ ಬಂದಿ ಅಂತ ಅವ್ರಿಗೆ ಬೇರೆ. ಎಲ್ಲ ತೆಗೆದು ಒದರಿ ಮಡಗ್ಬಿಟ್ಟು ಕೊನೆಗೆ ಯಾವ್ದು ಉಟ್ಕೋದು? 30 ಸತ್ತು ಹುಟ್ಟಿದ್ನೇ ಉಟ್ಕೋದು. ವಸ್ತ್ರಂಗೆ ಇರಬೇಕು ಅಂತ ಇದ್ರಲ್ಲಿ ಗಂಡಸ್ರೇ ಪರವಾಗಿಲ್ಲ. ಒಂದ್ ಚೆನ್ನಾಗಿರೋ ಶರ್ಟ ಹೊಲ್ಸ್ಕೊಬಿಟ್ರೆ ಮದುಗೂ ಅದಿಯಾ ತಿತ್ಗೂ ಅದಿಯಾ, ಅರ್ಧೋ ಗಂಟೆ ಬಿಡುದಿಲ್ಲ ಅವರು. ಅದು ಬೈತಾರೆ, ಹೇಳ್ತಿರು ಹೊಸ ಶರ್ಟ್ ಇಕ್ಕೊಂಡು ಅರ್ಧಾಕ್ಬಿಟ್ಟಲ್ಲ ಅಂತ. ಅವ್ರು ಹರಿಕೆ ಅಲ್ವಾ ಶರ್ಟ್ ಇರೋದು? ಎಷ್ಟು ದಡ್ಡರಾಗಿದ್ದೀವ್ರಿ ನಾವು. ಆಲೋಚನೆ ಜಿಪಣತನ ಅನ್ನೋದು ಅತಿ ಆಗಬಾರ್ದು ಮನುಷ್ಯನಿಗೆ. ಉಳಿತಾಯ ಸ್ವಲ್ಪ ಇರ್ಬೇಕು, ಇಲ್ಲ ಅಂತಲ್ಲ. 2.25 ಕೋಟಿ ರೂಪಾಯಿ ಮನೆ ಕಟ್ಟೋನು ನಮ್ಮ ಸ್ನೇಹಿತ. 2.25 ಕೋಟಿ ರೂಪಾಯಿ ವಿಶ್ವ ಮನೆ ಕಟ್ಟೋನಪ್ಪ. 1 ವರ್ಷ ಆಯ್ತು ಗೃಹ ಪ್ರವೇಶ ಆಗಿ. ದನಿಂಗ್ ಅಡುಗೆ ಮಾಡ್ಕೊಂಡು ಉಣ್ತಾರೆ ಗಣ್ಣು ಹಿಡ್ತು. ನಾನು ಮೊನ್ನೆ ಇದ್ಯಾಕೋ ಅಂದೆ, ಒಳಗೆ ವಾಡೆ ಕರ್ಗಾಗ್ಬಿಡ್ತವೆ ಅಂತ ಈಚೆ ಮಾಡ್ತೀವಿ. ಎಲ್ಲಿ ಮನೆ ಕತ್ರಿ ಅಂದೆ? ಇಲ್ಲೇ ಸೊಳ್ಳೆ ಪರ್ದ ಕಟ್ಕ ಮನೆ ಕತ್ತಿ. ಮತ್ ಮನೆ ಯಾಕೆ ಕಟ್ಟಿದ್ರಿ ಇವರು ಅಂತ ನಾನು. ಬನ್ನಿ ನಮ್ಮ ಮನೆ ನೋಡ್ರಿ ಹೆಂಗದೆ ಅಂದ. ನೋಡುವ ಅಂತ ಹೋದ್ರೆ ಗೌಡ್ರೆ 2.25 ಕೋಟಿ ರೂಪಾಯಿ ಬಂಗ್ಲೆ, ಬಾಗ್ಲಲ್ಲಿ ಕಾಲು ಒರ್ಸೋಕೆ ಅರ್ಧೋಗಿರೋ ಚಡ್ಡಿ ಹಾಕವನೆ. ಈ ಮನೆಗೇನು ಬೆಲೆ ಬೇಡವೇನೆಯಾ? ಇಷ್ಟು ಚಂದದ ಮನೆಗೆ ಒಂದು ಬೆಲೆ ಬೇಡವೇನೆಯಾ? ಒಂದು 200 ರೂಪಾಯಿ ಕೊಟ್ಟು ಒಂದು ಮ್ಯಾಡ್ಸ್ ತಂದು ಹಾಕಿ ಹೊರದೋ ಚಡ್ಡಿ ಹಾಕಿದ್ಯಲ್ಲ ಬಾಗ್ಲಲ್ಲಿ ಅಂದೆ. ತಂದೀವ್ನಿ ತುಳಿದಾಳಾಯ್ತದೆ ಎತ್ ಮಡಗಿವ್ನಿ ಅಂತ. ನಿಮ್ಮಂತ ಪುಣ್ಯಾತ್ಮರು ಹುಟ್ಟಿದಿರಲ್ಲಪ್ಪ ಈ ಜಗತ್ತೊಳಗೆ. ನಿಮ್ಮಂಥವ್ರು ಹುಟ್ಟಿದ್ರಲ್ಲಪ್ಪ. ಈಗ ನಾವ್ ಇನ್ನೇನು ಹೇಳಮ್ಮ ಅವ್ರಿಗೆ. ನೋಡಿ ಅಲ್ಲಿಗೆ ಗುರುಬಲ ಇದೆ ಅವ್ರಿಗೆ. ಭಗವಂತ ಕೊಟ್ಟವನೇ, ಉಪಯೋಗಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಇವತ್ತೆಲ್ಲ ಕೊಟ್ಟ. ನೋಡಿ ಮಾಯಣ್ಣಗೌಡ್ರ ಕುಟುಂಬ ಎಲ್ಲ ಕೊಟ್ಟಿದ್ದಾನೆ, ಉಪಯೋಗಿಸು ಸ್ವಲ್ಪ ಗೊತ್ತಿದೆ. ವರ್ಷಕ್ಕೊಂದು ಕತೆ ಮಾಡಿಸ್ಬೇಕು, 4 ಜನಕ್ಕೆ ಅನ್ನದಾನ ಮಾಡಬೇಕು, ಉಂಡ ಹೊಟ್ಟೆ ತೃಪ್ತವಾಗಿ ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಈ ಜ್ಞಾನ ಗುರು ಕೊಟ್ಟಿರೋದು. ಅದನ್ನು ಮಾಡ್ತಾ ಇದ್ದೀರಿ ನೀವು. ಮಕ್ಕಳ ಮದುವೆ ಮಾಡ್ತೀರಿ, ಮಗು ಹುಡ್ತಬ್ಬ ಮಾಡ್ತೀರಿ, ಖಂಡಿತ ಅನ್ನದಾನದ ಲೆಕ್ಕಕ್ಕೆ ಬರುವುದೇ ಇಲ್ಲ ಅದು. ಸ್ವಾಮಿಯ ಸತ್ಕಥಾಶ್ರವಣದಲ್ಲಿ ಹಾಕುವ ಅನ್ನ, ವರದರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ, ಮಾಯಮ್ಮನ ಮುಂದೆ ಮಾಡೋ ಪರ ಇದೆಯಲ್ಲ, ಅದಷ್ಟೇ ಅನ್ನದಾನದ ಲೆಕ್ಕ ಬರ್ಲಿಕ್ಕೆ ಸಾಧ್ಯ. ಅದು ಸ್ವಾರ್ಥವಿಲ್ಲದ ಅನ್ನವಾಗೋದ್ರಿಂದ. ಅದರಿಂದ ಗುರುಬಲ ಬಂದಾಗ ಎಲ್ಲವನ್ನು ಕೊಡ್ತಾನೆ. ಬಳಸುವ ಭಾಗ್ಯ ನಮಗೆ ಬೇಕಷ್ಟೇ ಬಂಧುಗಳೇ. ಇವತ್ತು ಆ ಗುರು ಅಂದ್ರೆ ಜ್ಞಾನವೂ ಕೂಡ ಹೌದು, ಸಂತಾನವೂ ಕೂಡ ಹೌದು, ಕಂಕಣವೂ ಕೂಡ ಹೌದು. ಗುರುಬಲವೇ ಇರ್ಬೇಕು. ಮನೆ ಕಟ್ಟಬೇಕಾಗ್ಲಿ, ಮದುವೆ ಆಗ್ಬೇಕಾಗ್ಲಿ, ಮಕ್ಕಳಾಗಬೇಕಾಗ್ಲಿ, ಪ್ರತಿಯೊಬ್ಬರಿಗೂ ಬೇಕಿರೋದು ಗುರುಬಲ. ಸ್ವಾಮಿ ಗುರುವೇ ಶ್ರೇಷ್ಠ ಅಂತ ಅವ್ರ ವಾದ. ಯಾರ್ದು? ಪಂಡಿತರ ವಾದ. ವಿಕ್ರಮರಾಜ ಹೌದಲ್ವ ಸ್ವಾಮಿ, ಅವನಿಲ್ದೇ ಇನ್ನೇನಾಗ್ತದಪ್ಪ, ಒಪ್ಕೊಳ್ಳೇಬೇಕಲ್ವಾ? ಒಪ್ಪಾಯ್ತು. ಇನ್ನೊಬ್ರು ಇದ್ರು ಸ್ವಾಮಿ, ಗುರು ಅಂದ್ರೆ ಒಬ್ಬರೇ ಅನ್ಕೋಬೇಡಿ ನೀವು, ಇನ್ನೂ ಒಬ್ರು ಅವರೇ ಅಂದ್ರು. ಇನ್ನೊಬ್ರು ಗುರುಗಳಿದಾರ. ಯಾರು ಸ್ವಾಮಿ ಅವರು ಅಂದ್ರೆ ಹಾಗೆ ಹೇಳ್ತಾರಪ್ಪ. ಇನ್ನೊಬ್ಬ ಗ್ರಹ ಇದ್ದಾನೆ ಮಹಾನುಭಾವ, ಅವನು
ಶುಕ್ರನೆಂಬುವನವನು ವಿಕ್ರಮರಾಯ ಕೇಳೋ. ಶುಕ್ರನೆಂಬುವನವನು ವಿಕ್ರಮರಾಯ ಕೇಳೋ. ಸಾಕಾರ ದೈತ್ಯರಿಗೆ ಆಗಿ ತಾನೇಹನೋ. ಶುಕ್ರನೆಂಬುವನವನು ದಾನವರ ಗುರು ದೈವ ವಿರೋಧಿ. ದಾನವರ ಗುರು ದೈವ ವಿರೋಧಿ. ಮೃತ ಸಂಜೀವಿನಿ ಮಂತ್ರ ಬಲ್ಲವನೋ. ಶುಕ್ರನೆಂಬುವನವನೋ ವಿಕ್ರಮ ರಾಯ ಕೇಳೋ. ಹಿಮಕುಂದಂ ನುರಾಲಾಭಂ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವರ ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ ಗೋವಿಂದ, ಶುಕ್ರದೇವರ ಪಾದಕ್ಕೆ ಗೋವಿಂದ. ಶುಕ್ರ ಏನ್ ತರ್ತಾನೆ ಅಂದ್ರೆ ದೆಸೆ ತರ್ತಾನೆ. ದೆಸೆ ದೆಸೆ ಏನ್ ದೆಸೆ ಬಂದ್ಬಿಡ್ತಪ್ಪ ಅವನಿಗೆ. ಎಲೆಕ್ಷನ್ ಬತ್ತು ಅಂದ್ರೆ ಸಾಕು ದುಡ್ಡು ಮಾಡ್ಕತಾನೆ ಅಂತ. ಎಲ್ಲ ಎಲೆಕ್ಷನ್ ಬಂದ್ರೆ ಮಾತ್ರ ಅಲ್ಲ ದೆಸೆ ಕಣ್ರಿ. ಸುತ್ತ ಕಾಲದಲ್ಲಿ ಬರಗಾಲ, ಸುತ್ತ ಊರಲ್ಲಿ ಬರಗಾಲ. ಇವನ್ ಬೋರ್ ತೆಗ್ಸಿದ್ರೆ ನೀರು ಬತ್ತು, ಅವನಿಗೆ ದೆಸೆ ಅಂತ ಲೆಕ್ಕ. ಎಲ್ರಿಗೂ ಬದುಕಲ್ ನೋವು, ಇವನೊಬ್ಬಂಗ್ ಬಂತು ಯೋಗ, ಅದಕ್ಕೆ ಇವನಿಗೆ ದೆಸೆ ಅಂತ. ಎಲ್ರಿಗೂ ದುಡ್ಡು ಬಂದಾಗ ಬರುವುದಲ್ಲ ದೆಸೆ ಅಂದ್ರೆ. ಯಾರಿಗೂ ಸಿಗದಿದ್ದದ್ದು ಸಿಕ್ಕಿದ್ರೆ ದೆಸೆ ಅಂತ ಅರ್ಥ. ಶುಕ್ರನ ವಾಸಸ್ಥಾನ ಯಾವುದು ಗೊತ್ತಾ? ಔದುಂಬರ ವೃಕ್ಷ ಅಂದ್ರೆ ಹತ್ತಿ ಮರ. ಹತ್ತಿ ಮರ. ನಮ್ಮ ಹಿರೀಕರು ಒಂದು ಮಾತು ಹೇಳ್ತಿದ್ರು, ಹತ್ತಿ ಹೂವ ನೋಡು, ಕೊತ್ತಿ ಮಾಸ್ ನೋಡು, ಅದೃಷ್ಟ ಬಂದ್ಬಿಡ್ತದೆ ನಿನಗೆ ಅಂತ. ಹತ್ತಿ ಹೂವ ಬಿಟ್ಟದ್ ನೋಡಿದ್ರೆ ಅದೃಷ್ಟ ಬಂದ್ಬಿಡ್ತದೆ. ಕೊತ್ತಿ ಮರಿ ಹಾಕೋದು ನೋಡಿದ್ರೆ ಬೆಕ್ಕು ಅದೃಷ್ಟ ಬಿಡ್ತದೆ. ಅದನ್ನ ಸಿಗೋದು ಕಣ್ಣಿಗೆ ಕಾಣೋದೇ ಇಲ್ಲ. ಬೆಕ್ಕು ಮರಿ ಹಾಕೋದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಹತ್ತಿ ಮರ ಕೂಡ ಒಂದೇ ರಾತ್ರಿಯಲ್ಲಿ ಒಂದೇ ಸಮಯದಲ್ಲಿ ಹೂವು ಬಿಡೋದು, ಅದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಅದಕ್ಕೆ ಆ ದೆಸೆ ಅನ್ನೋದು 7 ವರ್ಷ ಅಂತೆ. ಒಬ್ಬ ವ್ಯಕ್ತಿಗೆ 7 ವರ್ಷ ದೆಸೆ. ಪ್ರತಿಯೊಬ್ಬರಿಗೂ ಕೊಡ್ತಾನಂತೆ ಭಗವಂತ. ಆದ್ರೆ ಉಪಯೋಗಿಸ್ಕೋದ್ ಬೇಕಲ್ಲಪ್ಪ ನಮಗೆ. ಆ ದೆಸೆ ಬಂದಾಗ ಸರಿಯಾಗಿ ಉಪಯೋಗಿಸ್ಕೋಬೇಕಲ್ಲ. ನಮ್ಗೆ ಹಣೆ ಬರ ಕೆಡ್ತಾದ್ರೆ ದೆಸೆನೂ ಯೂಸ್ ಆಗಲ್ಲ ನಮಗೆ ಅಲ್ವಾ. ಯಾರೋ ಹುಡುಗರು ಬೆಂಗಳೂರು ಕೆಲ್ಸಕ್ಕೆ ಹೋದ್ರು, ಪಾಪ ನತ್ತದೃಷ್ಟರು. ಹಳ್ಳಿಲಿ ಕೆಲಸ ಇಲ್ಲ, ಓದಿದ್ರು ಕೆಲ್ಸಕ್ಕೆ ಹೋದ್ರು. ಸ್ವಾಭಿಮಾನಿಗಳು, ಸ್ವಲ್ಪ ದುಡ್ಡಿತ್ತು, ಎಲ್ಲಾ ಕಂಪ್ನಿ ಸುತ್ತಿದ್ರು 15 ದಿನ ಕೆಲಸವೇ ಸಿಗ್ಲಿಲ್ಲ, ದುಡ್ಡು ತೀರೋಯ್ತು, ಊಟಕ್ಕೆ ಕಾಸಿಲ್ಲ. ಮದುವೆ ಮನೆಗೆ ಹೋಗಿ ತಿನ್ಮ ಅಂದ್ರೆ ಚೌಟ್ರಿಗೆ ಸ್ವಾಭಿಮಾನ, ಕರಿದರು ಮದುವೆಗೆ ಓದಿಯ ಅಂತ ಒಯ್ತಾ ಇದ್ರು ಕಣ್ರಿ. ಇವತ್ತು ಊಟ ಇಲ್ಲ, ಇವತ್ತು ಬೆಳಿಗ್ಗೆ ತಿಂದಿಲ್ಲ, ಮಧ್ಯಾಹ್ನ ತಿಂದಿಲ್ಲ, ರಾತ್ರಿ ತಿಂದಿಲ್ಲ, ತಣ್ಣೀರು ಕುಡಿದು ಮನಗವೆ ಆ ಹುಡುಗರು. ಬೆಳಿಗ್ಗೆ 11 ಗಂಟೆ ಕಾಲಿಡೋಕಾಗ್ತಿಲ್ಲ, ತೂರ ಆಡ್ಕೊಂಡು ಹೋಯ್ತಿದ್ರು. ಈ ಶಿವ ಪಾರ್ವತಿ ಕೈಲಾಸದಲ್ಲಿ ಕುಂತಿದ್ರು. ಪಾರ್ವತಿ ಹೇಳ್ತಾಳೆ, ಸ್ವಾಮಿ ಅನ್ನದಾತ ನೀವು ಅಂತ ಜಗತ್ತು ಹೇಳುತ್ತೆ, ಶಿವ ಅಂದ್ರೆ ದಾತ ಅಂತ. ನೋಡಿ ಆ ಹುಡುಗರು ಅನ್ನಿಲ್ದೆ ಹೋಯ್ತಾ ಕುಣಿಗಲ್ ಹುಡುಗರಿಬ್ರು, ಏನ ಕೊಡಿ ಅಂತ. ಶಿವ ಅಂದ, ಪಾರ್ವತಿ ನಾನಾಗ್ಲಿ ನೀನಾಗ್ಲಿ ಏನ್ ಕೊಡೋಕು ಆಗಲ್ಲ, ಕೊಟ್ರು ಅದು ತಿನ್ನು ಯೋಗ ಅವ್ರಿಗಿಲ್ಲ ಅಂತ. ಅವ್ರ ಹಣೆಯಲ್ಲಿ 3 ದಿನದ ಹಸಿವು ಅಂತ ಬರೆದ್ಬಿಟ್ಟವನೇ ಬ್ರಹ್ಮ. ಸುಮ್ನಿರು ಅಂದ. ಬ್ರಹ್ಮ ಬರೀಲಿ ನೀ ಕೊಡು ಅಂತ. ನೋಡಿ ಹೆಂಡ್ತಿರ್ ಕಾಟ ಇಲ್ಲೇ ಅಲ್ಲ, ಕೈಲಾಸದಲ್ಲೂ ಬಿಡ್ತಿಲ್ಲ. ಪಾಪ ನಿನ್ ಕಷ್ಟ ನಾನೇನ್ ಮಾಡಾನೆ. ಫೋನ್ ಮಾಡ್ತಾರೆ ಅವ್ರು, ವಿಡಿಯೋ ಕಾಲ್ ಮಾಡ್ಬೇಕು ಎಲ್ಲ ಅವ್ರ ಯಜಮಾನ್ರು ಅಂತ. ಬರೀ ಫೋನ್ ಮಾಡಿದ್ರೆ ಆಗೋದಿಲ್ಲ. ನನ್ನ ಹೆಂಡ್ತಿ ಕತೆ ಕೇಳ್ತಾಳೆ, ಅಣ್ಣ ನಿಮ್ ಕತೆ ಅಂದ್ರೆ ತುಂಬಾ ಇಷ್ಟ ಅಂತ. ಅವನು, ನನಗ್ ಗೊತ್ತು ಕತೆ ಏನು ಇಷ್ಟ ಇಲ್ಲ, ಇವನ್ನೆಲ್ಲ ಅವನೇನು ನೋಡ್ಕೋ ವಿಡಿಯೋ ಕಾಲ್ ಮಾಡ್ತಾ. ನಮಗ್ ಸತ್ಯ ಗೊತ್ತು. ಇವ್ರು ಸುಮ್ಮನೆ
ದಿನ ಕೇಳದ್ ಕತೆನೆ ಎಷ್ಟು ಸತ್ ಕೇಳಾರ ಅವ್ರು ಏನಂದ್ರೆ ನೋಡ್ಕೋದು ಎಲ್ಲವ್ರು ನಮ್ಮ ಯಜಮಾನ್ರು ಅಂತ. ಆ ಪಾರ್ವತಿ ಬಿಡ್ಲಿಲ್ಲ ನೋಡಿ ಶಿವನ್ನ. ಅವ್ರು ಹೇಳ್ತಾವ್ ಶಿವ ಬೇಡ, ಬ್ರಹ್ಮ ಬರ್ದವನೆ 3 ದಿನ ಅವ್ರಿಗೆ ಅನ್ನ ಇಲ್ಲ, ಸುಮ್ಮನೆ ನನ್ನ ಮಾತು ಕೇಳ್ಬೇಕು ನೀವು, ನಾನು ನಿಮ್ ಪತ್ನಿ ಅಲ್ವಾ, ಕೊಡ್ರಿ ಏನಾರು ಅಂತ. ಆಯ್ತು ನೋಡವ್ರ ಹಣೆ ಬರ. ಅವ್ರು ಅಲ್ಲಿ ಬತ್ತಿದ್ರು 200 ಮೀಟರ್ ದೂರದಲ್ಲಿ. ತಥಾಸ್ತು ಅಂದ ಶಿವ. 500 ರೂಪಾಯಿ ನೋಟ್ 4 ರಪ್ಪ ಅಂತ ಬಿದ್ದೋಗ್ಬಿಟ್ಟ. ಆಯ್ತು ನೋಡ, ಅವ್ರ ಹಣೆ ಬರ ಚೆನ್ನಾಗಿದ್ರೆ ದುಡ್ಡು ಎತ್ಕೊಂಡು ಹೋಗಿ ತಿಂತಾರೆ, ನೋಡ್ತಾ ಕೂತಿರು ಅಂದ. ಅವರಿಬ್ರು 200 ಮೀಟರ್ ಬತ್ತಿದ್ದವ್ರು 100 ಮೀಟರ್ ಗಂಟೆ ಬಂದ್ರು. ಹಿಂಗ್ ಬಲಗಡೆ ನೋಡ್ತಾರೆ, ಒಬ್ಬ ಭಿಕ್ಷುಕ ಗಣಯ ಕಣ್ಣಿಲ್ಲ, ಅವನು ಪಲಾವ್ ತಿಂತ ಕೂತವನೆ. ಆಹಾ ವಡೆ ಪಲಾವ್, ಇವನೊಬ್ಬ ಅಂದ ನೋಡಲಿ, ಕಣ್ಣಿಲ್ದೇವ್ರೂನೇ ಪಲಾವ್ ತಿಂತ ಕೂತವನು. 2 ಕಣ್ಣು ಮಡಿಕೊಂಡು ಅನ್ನಿಲ್ವಲ್ಲ ನಮಗೆ ಅಂದ. ಒಂದ್ ಕೆಲಸ ಮಾಡಮ್ಮ, ಏನು ಸ್ವಲ್ಪ ದೂರ ಕಣ್ಣು ಮುಚ್ಕೊಂಡು ಹೋಮ ಅಂದ. ಅವನು ಮುಚ್ಕೋ ಕಣ್ಣ ಅಂದ. ಇಬ್ರು ಕಣ್ಣು ಮುಚ್ಕೊಂಡು ತುಳ್ಕೊಂಡ್ ಮುಂದ್ಕೊಟ್ಟವ್ರು. ಶಿವ ಅಂದ ನೋಡ್ದ ಅವ್ರ ಹಣೆ ಬರುವ ಅಂದ. ಓಲಿ ಬಿಡಪ್ಪ, ನಾವೇನು ಮಾಡೋಕ್ಕಾಗೋದಿಲ್ಲ. ಉಪಯೋಗಿಸೋದು ಯೋಗ ಬೇಕ್ರಿ ಜಗತ್ತಿನೊಳಗೆ, ಸುಮ್ಮನೆ ಅಲ್ಲ. ಭಗವಂತ ಕೊಟ್ಟ ಅದನ್ನ ಬಳಸೋ ಯೋಗನೂ ನನಗೆ ಬೇಕಾಗ್ತದೆ. ಹಂಗೆ ಬರೀ ದೆಸೆ ಬಂದ್ರೆ ಆಗೋದಿಲ್ಲ. ದೆಸೆವಂತ ಧರ್ಮವಂತನಾದ್ರೆ ಮಾತ್ರ ದೆಸೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಸೊಸೆ ಬಂದ್ಲು, ಆ ಮನೆಗೆ ದೆಸೆ ಬಂತು. ಎಷ್ಟು ಚಂದದ ಮಾತು. 7 ವರ್ಷ 14 ವರ್ಷ 21 ವರ್ಷ ದೆಸೆ ಕೊಡ್ತಕ್ಕಂಥ ಮಹಾನುಭಾವ ಇವನು. ಇಂಥ ಶುಕ್ರದೇವ ಒಲಿದು ಬಂದರೆ ವರ ಸ್ವಾಮಿ, ಮುರಿದು ನಿಂತರೆ ಶಾಪ ಸ್ವಾಮಿ. ಯಾಕೆ ಅಂದ್ರೆ ದೇವತೆಗಳ ವಿರೋಧಿ ಇವನು, ದಾನವರ ಪರ ಇವನು. ಯಾವಾಗಲೂ ಕೂಡ ವಾಮಾಚಾರದವರು ಇವನನ್ನು ಇಷ್ಟಪಡುತ್ತಾರೆ. ಆದರೆ ಈ ಮಹಾನುಭಾವ ಮಾನವ ಕುಲಕೋಟಿಗೆ ದೆಸೆ ತರುವುದರ ಜೊತೆಗೆ ಹಲವಾರು ಸುಭಿಕ್ಷತೆಯ ಭಾಗ್ಯ ಕೊಡ್ತಾನೆ ಅಂದಾಗ ಸಂತೋಷಪಟ್ಟ ವಿಕ್ರಮರಾಜ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಮತ್ತೊಬ್ಬ ಪಂಡಿತನಿದ್ದ. ಅಯ್ಯ ವಿಕ್ರಮ ಭೂಪಾಲ, ಏನ್ ಸ್ವಾಮಿ, ನಾನೊಂದು ಗ್ರಹದ ವಿಚಾರವನ್ನು ಹೇಳಬೇಕೆಂದು ಬಂದಿದ್ದೇನೆ. ಆದರೆ ಇನ್ನು ನನ್ನ ಮನೆಯಿಂದ ಹೊರಟು ಅರಮನೆ ತಲುಪುವ ತನಕ ಹಲವಾರು ಅಪಶಕುನಗಳ ಕಂಡು ಭಯಭೀತನಾಗಿದ್ದೇನೆ. ಎಡಗಣ್ಣು ಅದರುತ್ತಿದೆ, ಹೃದಯವು ವೇಗ ಮೀರಿ ಒಡೆದುಕೊಳ್ಳುತ್ತಿದೆ. ಆ ಗ್ರಹದ ವಿಚಾರವನ್ನು ಹೇಳಬೇಡ ಎಂದು ನನ್ನ ಕುಲದೇವತೆ ತಡೆಯುತ್ತಿದ್ದಾಳೆ. ರಾಜನ್ ಏನು ಮಾಡಲಿ? ವಿಪ್ರೋತ್ತಮ, ಮಾಡುತ್ತಿರುವುದೇ ದೈವ ಪೂಜೆ. ಅಂಥವುದರಲ್ಲಿ ಒಂದು ಗ್ರಹದ ವಿಚಾರವನ್ನು ಬಿಟ್ಟು ಮುಂದೆ ಹೋಗುವುದು, ಒಳಿತಾಗುವುದು, ಕೆಡುಕಾಗುವುದು ಯಾರು ಬಲ್ಲರು? ಅಳುಕಬೇಡ, ಅಂಜಬೇಡ, ದಯಮಾಡಿ ಹೇಳು, ಯಾವ ಗ್ರಹ ಅದು? ಇಲ್ಲ ಸ್ವಾಮಿ, ನೀನು ರಾಜನೇ ಆಗಿರಬಹುದು, ನನ್ನ ಮನಸ್ಸು ಒಪ್ಪದ ಕಾರ್ಯವನ್ನು ಮಾಡಲು ನಾ ಸಿದ್ಧನಿಲ್ಲ. ನಿನ್ನ ಮನಃಶಾಂತಿಗಾಗಿ ಆ ಗ್ರಹದ ಮಂತ್ರವನ್ನು ಮಾತ್ರ ಹೇಳುತ್ತೇನೆ. ಈಗ ನೀ ಪೂಜೆ ಮಾಡು. ಮಿಕ್ಕುಳಿದ ಗ್ರಹಗಳ ಪೂಜೆ ಮುಗಿದ ಮೇಲೆ ನನ್ನ ಮನಸ್ಸಿಗೆ ಸಮಾಧಾನವಾದರೆ ಆ ಗ್ರಹದ ವಿಚಾರವನ್ನು ವಿಸ್ತಾರವಾಗಿ ಹೇಳಿಕೊಡುತ್ತೇನೆ. ಆಗಲಿ ಹೇಳಪ್ಪ ಅಂದಾಗ ಸಪ್ತಮ ಗ್ರಹ ಶನೇಶ್ವರನನ್ನ ಮಂತ್ರೋಚ್ಚಾರಣೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಘ್ಯಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರೋ ತನ್ನಮಾಮಿ ಶನೇಶ್ವರೋ. ಪಾರಯ್ಯ ಶನಿದೇವಾ, ಪಾತಂದೆ ಶನಿದೇವಾ, ಬಾಬಾರೋ ಶನಿದೇವ, ಪಾತಂದೆ ಶನಿದೇವ, ಮನದಲ್ಲಿ ನೀನಿರೋ ಮಹಾನುಭಾವ ಶನಿದೇವ, ಶನಿದೇವ, ಶನಿದೇವ ಪಾರಯ್ಯ. ಎಳ್ಳಿನ ರಾಶಿಯ ಮೇಲೆ ಇರಿಸಿ ಕಪ್ಪು ದೀಪವ ಬೆಳಗುವೆನಯ್ಯ, ಎಳ್ಳಿನ ರಾಶಿಯ ಮೇಲೆ ಇರಿಸಿ ಕಪ್ಪು ದೀಪವ ಬೆಳಗುವೆನಯ್ಯ. ತುಳಸಿ ಮಾಲೆಯ ತುಳಸುವೆನೋ
ಆಯಾತನಿನ ಪಾದಕ್ಕೆ ಗೋವಿಂದ, ಹರಿಯದ ಕೈದ ಪರಾಧ ಮನ್ನಿಸು ಗೋವಿಂದ, ನಂಬಿದ ಭಕ್ತರುದ್ಧಾರ ಮಾಡು ಗೋವಿಂದ. ಶನೇಶ್ವರನ ಪೂಜೆಯನ್ನು ಮಾಡುತ್ತಾನೆ ವಿಕ್ರಮರಾಜ. ಪೂಜೆ ಮಾಡುತ್ತಾನೆ. ಮಾಡಿದ ಮೇಲೆ ಮತ್ತೊಬ್ಬ ಪಂಡಿತ ಎದ್ದು ಹೇಳುತ್ತಿದ್ದಾನೆ, ಸ್ವಾಮಿ 8 ಮತ್ತು 9 ಗ್ರಹಗಳು ಬೇರೆ, ಆದರೆ ಇದ್ದದ್ದು ಒಂದೇ ಮೊದಲು. ಒಂದು ದೇಹ 2 ಭಾಗವಾದದ್ದವರು, ಅದಕ್ಕೆ ಅವರಿಬ್ಬರನ್ನ ಜೊತೆಯಲ್ಲೇ ಪೂಜೆ ಮಾಡಬೇಕಪ್ಪ. ಹೌದೇ? ಯಾವುದು ಸ್ವಾಮಿ ಆ ಗ್ರಹಗಳು? ದಯಮಾಡಿ ತಿಳಿಸ್ಕೊಡಿ ಎಂದಾಗ ಆ ಗ್ರಹಗಳ ವಿಚಾರವನ್ನು ಹೇಳುತ್ತಾರೆ. ಅಯ್ಯ, ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು, ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು, ಬಹುಪಾದ ನರರಿಗೆ ಪಡಿಸುವರವರು, ಬಹುಪಾದ ನರರಿಗೆ ಪಡಿಸುವರವರು, ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ತನಯ ರಾಹುಗ ನಾಮ ಮೋಸವೆಸಗಲು ದೇವತೆಗಳನ್ನು, ಸಿಮ್ಮಿಗೆ ತನಯ ರಾಹುಗ ನಾಮ ಮೋಸವೆಸಗಲು ಗ್ರಹಗಳನ್ನು, ಶಿರವನ್ನು ಛೇದಿಸಿ ಶ್ರೀಹರಿತಾನು, ಶಿರವನ್ನು ತೇಜಿಸಿ ಹರಿಯುತ್ತಾನು, ಪುಂಡರಿಸಲು ಆ ಸಿಮ್ಮಿಕೆಯನ್ನು ರಾಹು ಕೇತುಗಳೆಂಬೋ ರಾಕ್ಷಸನ ಕೊಲ್ಲದವರು. ನೀನಾವೆ ಅರ್ಧಕಾಯ ಮಹಾವೀರ್ಯಂ ಚಂದಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ, ಫಲಸಾ ಪುಷ್ಪ ಶಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದಕ್ಕೆ ಗೋವಿಂದ, ರಾಹುಕೇತುಗಳ ಪಾದಕ್ಕೆ ಗೋವಿಂದ. ಅಯ್ಯ